ಮಂಗಳೂರು ನಿರಂತರ ಸುರಿಯುತ್ತಿರುವ ಮಳೆಗೆ ಮನೆಯೊಂದು ಕುಸಿದು ಮನೆಯಲ್ಲಿದ್ದ ಅಜ್ಜಿ ಮತ್ತು ಮೊಮ್ಮಗಳು ಅಪಾಯದಿಂದ ಪಾರಾದ ಘಟನೆ ನಗರ ಹೊರವಲಯದ ಬಜಾಲ್ ಫೈಸಲ್ ನಗರ ಎಂಬಲ್ಲಿ ಗುರುವಾರ ಮಧ್ಯಾಹ್ನ ನಡೆದಿದೆ. ಯಮುನಾ ಎಂಬವರಿಗೆ ಸೇರಿದ ಈ ಮನೆ ಕುಸಿಯುವ ವೇಳೆ ಯಮುನಾರ ತಾಯಿ ಮತ್ತು ಮಗಳು ಇದ್ದರೆನ್ನಲಾಗಿದೆ. ಮನೆ ಸಂಪೂರ್ಣ ಕುಸಿದಿದ್ದು ಸ್ಥಳೀಯ ಕಾರ್ಪೊರೇಟರ್ ಅಶ್ರಫ್ ಬಜಾಲ್ ಭೇಟಿ ನೀಡಿದ್ದಾರೆ. అప్పుడు ప్రాయ ఆరులా బాగా ఎత్తింది అంచే అరే ಗೊತ್ತು ಜಾರ್ ಬಿದೆ ಇತ್ತೇರು ಗುಂಡಿಯದು ಬಾಲ್ ಅಂಚೆ ಉಲಾಗಿತ್ತು ಬೊಕ್ಕ ಅಲ್ಪ ಸರ್ದಕ್ಕೆ ಅಂತ ಅಕ್ಲಿ ಕೈತಲ್ ದಿಲ್ಲ ಪಣ್ಣೋದು 6 ಇಂಚಿ ಬರ್ತೀನಿ ಬಾಲೆನ ಅಂಚಿ ಕೊನೆ ರಾಕಿ ಇವನಾಗ ಮೂಲ ನಾಡು ಜರಿದ ಆಗ್ತದೆ 12 ಹೋಗಿ ಹುಲ್ಲುದು ನಡುತ್ತ ಕೋಣೆಗೆ ಜಾರಿ ನಡುತ್ತ ಕೋಣೆ ಅಂಚೆ ಅಕ್ಲೆ ಬಚಾವತ್ತೀರು ಬುಣ್ಯಾಡು ಅಂಚೆ ತೈಡಿ ಏರ್ ಬುರ ಇತ್ತೀನಿ ಇಲ್ಲರೆ ಪ್ರಾಯದಾರು ಬೊಕ್ಕ ಬಾಲ ಎತ್ತಲ್ಲ ಸಾಲೆ ರಜೆ ಎತ್ತಿನದೆ ಯಾನು ಮಲ್ಲ ಮಗಲ್ನ ಮರ್ಮಯ ಏತ್ ಗಂಟೆ ಭದ್ರಡ ಅಂಚೆ ಆಕಲಿ ಕೈತಲ್ಲಾರು ಬತ್ ಪನ್ನೇಟು ಅಂಚೆ ಬಾಲಿನ ಅಲ್ಪ ಆಕಲಿಗೆ ತಂಪು ಆಕಲಿ ರಡ್ಜಾನಲ್ಲ ತುನಾ ಬಕ್ಕ ತುನ ಜರಿದ ಹಾಲು ಇಲ್ಲ ಕೈತಲ್ಲಾರು ಬಾಳೆಲ್ಲ ಇತ್ತಲ್ಲ ಕುಣಿಲಿ ಅಲ್ಲ ಅಲ್ಪ ಇತ್ತೆ ಬರೆಲ್ಲ ಬೂರನಿ ಎಂಟು ಬಾಳೆ ಜನ ಕೊಡಿ ಬಾಳೆಲ್ಲ ನನ್ನ ವಾರ್ಡಿ ಬಜಾಲ್ ವಾರ್ಡಿಗೆ ಸಂಬಂಧಪಟ್ಟಂತೆ ಫೈಸಲ್ ನಗರದಲ್ಲಿ ವಿಪರೀತ ಮಳೆಯಿಂದ ಯಮುನಾ ಎಂಬವರ ಮನೆ ಕುಸಿದು ಬಿದ್ದಿದೆ ಮತ್ತು ಅದು ಈಗ ಅವರು ಒಳಗಿಂದ ಇಬ್ಬರು ಒಂದು ಮಗು ಮತ್ತು ಯಮುನಾ ಅವರಿದ್ದರು. ಅದೃಷ್ಟವಶ ಅವರು ಯಾವುದೇ ಜೀವಹಾನಿಯಾಗದೆ ಪಾರಾಗಿದ್ದಾರೆ. ಈಗ ತುಂಬ ಡ್ಯಾಮೇಜ್ ಆಗಿದೆ ಈಗ ಮನೆಗೆ. ಬೀಳುವಾಗ ಮನೆಯಲ್ಲಿ ಇದ್ರ ಇವರು? ಬೀಳುವಾಗ ಅವ್ರ ಮನೆಗೆ ಹೊರಗಡೆ ಇದ್ದು ಯಾರು ಅವ್ರ ಕೆಳಗೆ ಅವರು ಹೇಳಿದ್ರು ಈಗ ಬೀಳ್ತಾ ಇದೆ ನೀವು ಹೊರಗೆ ಹೋಗಿ ಅಂತ ಹೇಳಿದ್ರು. ಆವಾಗ ಹೊರಗೆ ಬಂದಿದ್ದಾರೆ. ನಮಗೆ ಫೋನ್ ಮಾಡಿದ ತಕ್ಷಣ ನಾವು ಬಂದಿದ್ದೇವೆ. ಸಣ್ಣ ಮಗು ಇತ್ತು? ಸಣ್ಣ ಮಗು ಒಂದಿತ್ತು. ಏನು ಪ್ರಾಣಾಪಾಯ ಏನು ಸಂಭವಿಸಿಲ್ಲ. ಪುಣ್ಯ ದೇವರ ದಯದಿಂದ ಏನೂ ಆಗಿಲ್ಲ ಅವರಿಗೆ. ಅದೊಂದು ನೆಮ್ಮದಿ ಉಂಟು ಅಷ್ಟೇ. ತುಂಬ ಅವರಿಗೆ ತುಂಬ ಪಾಪದವರು. ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದನ್ನು ಕೂಡಲೇ ಇದಕ್ಕೆ ಪರಿಹಾರ ನೀಡಬೇಕು ತಮ್ಮ ಸಂಬಂಧಪಟ್ಟವ್ರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಈಗ ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ಕಾರ್ಪೊರೇಷನ್ ಅವರು ಬಂದಿದ್ದಾರೆ, ಮಹಾನಗರ ಪಾಲಿಕೆ ಬಂದಿದ್ದಾರೆ, ಮತ್ತು ನಮ್ಮ ತಾಲೂಕು VA ಅವರೆಲ್ಲ ಬಂದು ರಿಪೋರ್ಟ್ ಮಾಡಿದ್ದು ಹೋಗಿದ್ದಾರೆ. ಈಗ ಸಂಬಂಧಪಟ್ಟ ಎಲ್ಲ ತಿಳಿಸಿದ್ದೇನೆ.